ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು GR ವಿಶ್ವನಾಥ್ ಅವರಿದ್ದಾರೆ. ಇವರು ಬೆಂಗಳೂರಿನವರು. BSc ಪದವಿಯ ನಂತರ ಬಡತನದಿಂದಾಗಿ MSc ಕನಸನ್ನು ಬಿಟ್ಟು ಕೆನರಾ ಬ್ಯಾಂಕ್ ಸೇರಿ ವ್ಯವಸ್ಥಾಪಕರಾಗಿ ನಿವೃತ್ತರಾದರು. ಜೀವನದುದ್ದಕ್ಕೂ ಸಮಾಜ ಸೇವೆಯಲ್ಲಿ ತೊಡಗಿರುವ ಇವರು ನಿಮ್ಹಾನ್ಸ್ನಲ್ಲಿ ವರ್ತನ ಚಿಕಿತ್ಸೆ, ಕೌನ್ಸಿಲಿಂಗ್ ಬಗ್ಗೆ ವಿಶೇಷ ತರಬೇತಿ ಪಡೆದಿದ್ದಾರೆ. ಈ ಬಗ್ಗೆ 1979ರಿಂದ 80ರವರೆಗೆ ಪ್ರಜಾವಾಣಿಯಲ್ಲಿ ಬರೆದ ಮನೋದೈಹಿಕ ಬೇನೆಗಳು ಎಂಬ ಅಂಕಣ ಜನಪ್ರಿಯವಾಗಿತ್ತು. ಕೌನ್ಸಿಲಿಂಗ್ ಅಲ್ಲದೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ನಲ್ಲೂ ಇವರು ಪರಿಣತರು. ವಿಜ್ಞಾನ, ಗಣಿತ ಬೋಧನೆಯಲ್ಲಿ ಹೆಸರು ಮಾಡಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಕೌನ್ಸಿಲಿಂಗ್ ಅಗತ್ಯದ ಬಗ್ಗೆ ಇವರ ಅನುಭವಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ GR ವಿಶ್ವನಾಥ್ ಅವರೇ. ನಮಸ್ಕಾರ. ನಿಮ್ಮ ಜ್ಞಾಪಕ ಶಕ್ತಿ ಅತ್ಯಂತ ಆಶ್ಚರ್ಯಕರ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ತನಕ ಉಪಾಧ್ಯಾಯರುಗಳು ಅವರು ಹೇಳಿದ ಪಾಠ ಎಲ್ಲ ನೆನಪಿದೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅಂತ ನನಗೂ ಗೊತ್ತಿಲ್ಲ. ಒಂದು ಹೇಳ್ಬೋದು, ನೆನಪಿನ ಶಕ್ತಿ ಚೆನ್ನಾಗಿದೆ ನನಗೆ ಅಂತ ಅಂದ್ಕೊಂಡಿದ್ದೀನಿ. ನಾನು 1ನೇ ಕ್ಲಾಸಿಗೆ ನನಗೆ 54ನೇ ಇಸ್ವಿನಲ್ಲಿ ಸೇರಿಸಿದ್ರು. 66ನೇ ಇಸ್ವಿನಲ್ಲಿ SLC ಆಯಿತು. 70ನೇ ಇಸ್ವಿನಲ್ಲಿ ಡಿಗ್ರಿ ಆಯಿತು. ಸ್ಕೂಲು ಕಾಲೇಜುಗಳಲ್ಲಿ ಯಾರ್ಯಾರು ಅಧ್ಯಾಪಕರಾಗಿದ್ದರೋ ಎಲ್ಲರೂ ನೆನಪಲ್ಲಿದ್ದಾರೆ. ಇದಕ್ಕಿಂತ ವಿಶೇಷ ಅಂದರೆ ಆ ಮೇಷ್ಟ್ರುಗಳಿಗೂ ನಾವು ಜ್ಞಾಪಕ ಇದ್ದೀವಿ. ಅವ್ರು ನಾವು ಹೋದರೆ ನಾವು ಹೇಳಬೇಕಾದ್ದೇ ಇಲ್ಲ, ಹೆಸರು ವಿಶ್ವನಾಥ್ ಬಾಯ್ಲಿ ಅಂತ ಕರೀತಾರೆ. ಅದು ತುಂಬ ಆಶ್ಚರ್ಯ ಆಗ್ತಾಯಿದೆ. ನನಗಿನ್ನ ಹಿರಿಯರು ಅವರೆಲ್ಲರೂ. ಇತ್ತೀಚೆಗೆ ಒಬ್ಬರು ಸೀತಾರಾಮಯ್ಯನವರು ಅಂತೇಳಿ ಒಬ್ಬರು ನಮ್ಮ ಪ್ರೈಮರಿ ಸ್ಕೂಲ್ 2ನೇ ಕ್ಲಾಸಲ್ಲಿ ಅಧ್ಯಾಪಕರಾಗಿದ್ದರು. ಈಗ 95 ವರ್ಷ ಅವ್ರಿಗೆ. ಅವರು ನಾನು ಹೋದ ಕೂಡಲೇ ವಿಶ್ವ ಬಾರೋ ಇಲ್ಲಿ ಅಂತ ಕರೆದ್ರು. ಅದೆಷ್ಟು ಸಂತೋಷ ಆಯಿತು ಅಂದರೆ ನನ್ನ ನೆನಪಿನ ಶಕ್ತಿ ಏನೇನೂ ಇಲ್ಲ ಅವ್ರ ಮುಂದೆ. ಅಷ್ಟು ಒಳ್ಳೆಯದು. ನವೆಂಬರ್ 1ನೇ ತಾರೀಕು ನಾನು ಹುಟ್ಟಿದ್ದು. ಮೈಸೂರು ಸರಸ್ವತಿಪುರಂನಲ್ಲಿ ಪಾಪೇಗೌಡರು ಅಂತ ಕೆಮಿಸ್ಟ್ರಿ ಲೆಕ್ಚರರ್ ಒಬ್ಬರು ಇದ್ದಾರೆ. ನನಗೆ ಲೆಕ್ಚರರ್ ಆಗಿದ್ದವರು ಅಂದರೆ 55 ವರ್ಷದ ಹಿಂದೆ. ಅವ್ರು ನಾನು ಮರೆತುಬಿಟ್ಟಿದ್ದಾರೆ ಅಂದ್ಕೊಂಡ್ರೆ ಸೀದಾ ನಾನು ಹೋಗ್ತಾ ಇದ್ದರೆ ಅವರೇ ಮನೆಯಿಂದ ಈಚೆಗೆ ಬಂದ್ಬಿಟ್ಟು ನನ್ನ ಒಳಗೆ ಕರ್ಕೊಂಡು ಹೋದರು. ಬಾ ವಿಶ್ವಣ್ಣ ಅಂತ. ಅದಾದಮೇಲೆ ನನಗನ್ನಿಸ್ತು, ಈ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರಗಳಿದೆ. ಇದಕ್ಕಿಂತ ಇನ್ನೂ ತುಂಬ ಆಶ್ಚರ್ಯ ಆಗಿದ್ದು ಅಂತಂದರೆ, ನಂಜುಂಡಯ್ಯನವರು ಅಂತ ಪ್ರಿನ್ಸಿಪಾಲ್ ಆಗಿದ್ದರು. ಈಗ 97 ವರ್ಷ. ಅವ್ರನ್ನ ನೋಡೋಣ ಅಂತ ಹೋದರೆ ಅವರೇ ಎದ್ದು ನಿಂತ್ಕೊಂಡ್ಬಿಟ್ರು. ವಿಶ್ವಣ್ಣ ಬಾಯಿಲಿ ಅಂಥೇಳಿ. ಅವರ ನೆನಪಿನ ಶಕ್ತಿ ಮುಂದೆ ನಂದೇನು ದೊಡ್ಡ ವಿಚಾರ ಅಲ್ಲ. ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಂದರೆ, ಕಲಿಸಿಕೊಟ್ಟಿರೋ ವಿದ್ಯೆಗಳೆಲ್ಲವೂ ಮನಸ್ಸಲ್ಲಿ ಕರೆಕ್ಟಾಗಿ ಶೇಖರಣೆ ಆಗಿ ಕೂತಿದೆ ಒಂದು ಕಡೆ. ಯಾರು ಏನು ಕೇಳಿದ್ರು ಅದನ್ನು ಹೇಳ್ಕೊಡೋವಂಥ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ. ನೆನಪಿನ ಶಕ್ತಿಯಿಂದ ನೀವು ಯಾವುದನ್ನು ಕಲ್ತರೂ ಅದು ಒಂದಕ್ಕೆ ಲಿಂಕ್ ಹಾಕ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಆ ವಿಷಯಗಳು ನೆನಪಿರೋದೇನೋ ಅತ್ಯಂತ ಸುಲಭ ಅಂತ ಅನಿಸುತ್ತೆ. ಈ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಅತ್ಯಂತ ಹೆಚ್ಚು. ಇದು ಎಲ್ರಿಗೂ ಅಗತ್ಯವ? ಯಾವಾಗ ಪಡಿಬೇಕು? ಯಾವ ಸ್ಥಿತಿಯಲ್ಲಿ ಕೌನ್ಸಿಲಿಂಗನ್ನು ಪಡಿಬೇಕಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ವಿಸ್ತಾರವಾದ ಕೊಡಬೇಕಾಗತ್ತೆ. ಅಷ್ಟೊಂದು ಟೈಮ್ ನನಗಿಲ್ಲ. ಏನಂದರೆ ಕೌನ್ಸಿಲಿಂಗ್ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಯಾರಿಗೆ ಬುದ್ಧಿಶಕ್ತಿ, ಮನೋಶಕ್ತಿಯ ಬಗ್ಗೆ ಸಮತೋಲನ ಇಲ್ವೋ ಅವ್ರನ್ನ ಈ ಕ್ಯಾಟಗರಿಗೆ ತರ್ತೀವಿ ನಾವು. ಇಲ್ಲ, ಮನಸ್ಸು ಅತಿಯಾಗಿ ಬೆಳೆದ್ಬಿಟ್ಟಿರುತ್ತೆ, ಶರೀರ ಬೆಳೆದಿರಲ್ಲ. ಶರೀರ ಅತಿಯಾಗಿ ಬೆಳೆದ್ಬಿಟ್ಟಿರುತ್ತೆ, ಮನಸ್ಸಿನ ಶಕ್ತಿ ಇರೋದಿಲ್ಲ. ಇದು ಒಂದು. ಇನ್ನು ಕೆಲವರು ಚಿಕ್ಕಂದಿನಿಂದ ಚಿಕ್ಕ ಆಸೆಗಳನ್ನು ನೆರವೇರದೆ ಹೋದರೆ ದುಃಖ ಪಡೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಅತಿಯಾಗಿ ದೊಡ್ಡದಾಗಿ ತೊಗೊಂಡ್ಬಿಡ್ತಾರೆ. ಅವರು ತೊಗೋಬೇಕಾದ ಅವಶ್ಯಕತೆ ಇಲ್ಲ, ತೊಗೊಂಡ್ಬಿಡ್ತಾರೆ. ಅಂಥವ್ರಿಗೆ ಕೌನ್ಸಿಲಿಂಗ್ ಇದು ಬೇಕು. ಆಸೆ ನಿರಾಸೆ ಆದಾಗ ಒಂದು. ಎರಡನೇದು, ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಕೆಟ್ಟೋಗಿದ್ದವ್ರಿಗೆ ದೈಹಿಕ ಆರೋಗ್ಯನ ವೈದ್ಯರು ಕೊಡ್ತಾರೆ. ಮಾನಸಿಕ ಆರೋಗ್ಯನ ಕೊಡಬೇಕಾದ್ರೆ ಕೌನ್ಸಿಲಿಂಗ್ ಅನ್ನೋದು ಬೇಕು. ಕೌನ್ಸಿಲಿಂಗ್ ಅಗತ್ಯ ಇದೆ. ಇದು ನಮಗೆ ಗೊತ್ತಾಗಿದ್ದು ಯಾವಾಗ ಅಂತಂದರೆ 72ನೇ ಇಸ್ವಿನಲ್ಲಿ. ನಾನು ಸೋಷಿಯಲ್ ಆ್ಯಕ್ಷನ್ ಸೆಲ್ ಅಂತ ಕೆನರಾ ಬ್ಯಾಂಕ್ ಒಂದು ಸೆಕ್ಷನ್ ಇಟ್ಟಿದೆ. ಅವ್ರದ್ದು ಏನಪ್ಪ ಕೆಲಸ ಅಂದರೆ, ಬೆಂಗಳೂರಿನ ಎಲ್ಲ ಆಸ್ಪತ್ರೆಗಳಿಗೂ ಹೋಗಿ ಅವರು ಏನೇನು ಔಷಧಿಗಳ ಅಗತ್ಯ ಇದೆಯೋ ಅದನ್ನೆಲ್ಲ ಪೂರೈಸೋ ಅಂಥ ಒಂದು ಧರ್ಮ ಕಾರ್ಯ ನಾವು ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾನು 3 ವರ್ಷ ಈ ಕೆಲಸ ಮಾಡೋಂಥ ಅವಕಾಶ ಸಿಕ್ತು ನನಗೆ. ಆಗ ನನಗೆ ಹತ್ತಿರ ಆದವರು ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು, ನಿಮ್ಹಾನ್ಸಿನ ವೈದ್ಯರು, ಬೋರಿಂಗ್ ಆಸ್ಪತ್ರೆ ವೈದ್ಯರು, ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು, ವಾಣಿವಿಲಾಸ ಆಸ್ಪತ್ರೆ ವೈದ್ಯರು. ಇಷ್ಟು ಆಸ್ಪತ್ರೆಯ ವೈದ್ಯರು ನಾನು ಹೋದ ಕೂಡಲೇ ಬನ್ನಿ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ನಾವೇನು ಮಾಡಿಬಿಟ್ರು, ಮುಳುಗೋದ್ವಿ. ಅದರಲ್ಲೇ ಔಷಧಿಗಳನ್ನು ಕುಡಿಯೋದು, ತೊಗೊಳೋದು. ಬರೀ ಇಷ್ಟ ಆದರೆ ಸಾಲದು, ನಿನ್ನಿಂದ ಇನ್ನೂ ಕೆಲಸ ಆಗಬೇಕಾಗಿದೆ, ನೀನು ನಮ್ಮ ಸ್ಪೆಷಲ್ ಡಿಪ್ಲೊಮಾ ಕೋರ್ಸಿಗೆ ಸೇರ್ಕೋ ಅಂತೇಳಿ ಹೇಳಿದ್ರು.
ಆಗ ನಾನು ಈ ಕೌನ್ಸಿಲಿಂಗ್ನಲ್ಲಿ ಜೂನಿಯರ್ ಡಿಪ್ಲೊಮಾ ಮಾಡಿಕೊಂಡಾಗ ನನಗೆ ಹೊಸ ಪ್ರಪಂಚನೇ ತೆಗೆದುಬಿಡ್ತು. ಏನೇ ದೊಡ್ಡ ವಿಚಾರಗಳಿದೆ, ನಾವು ಮಾಡಬೇಕಾದ ಏನೂ ಮಾಡಲಿಲ್ಲ, ಇಷ್ಟು ವರ್ಷ ಕಳೆದ್ಬಿಟ್ವಲ್ಲ ಅಂಥೇಳಿ ಆಗ ಶುರು ಮಾಡಿದೆ. ಪ್ರಜಾವಾಣಿನಲ್ಲಿ ನನ್ನ ಆರ್ಟಿಕಲ್ ಬರೀಬೇಕು ಅಂಥೇಳಿ ಹೇಳಿದ್ರು. ಮನೋದೈಹಿಕ ಬೇನೆಗಳು ಅನ್ನೋದನ್ನು ಬರೀರಿ ಅಂತ ಹೇಳಿದ್ರು. 10 ಶಾರೀರಿಕ ಮತ್ತು ಮಾನಸಿಕ 2 ಕಾಯಿಲೆಗಳನ್ನು ಸೇರಿಸ್ಬಿಟ್ಟು ವೈದ್ಯರ ಸಹಾಯ ತಗೊಂಡು ಬರೆದ್ವಿ. ಯಾವ್ದು 10? ಇತ್ತೀಚೆಗೆ ನನಗೆ ಸ್ಟ್ರೋಕ್ ಆಗಿಬಿಟ್ಟು ಮರವು ಜಾಸ್ತಿ ಆಗಿಬಿಟ್ಟಿದೆ. ಒಂದು ಮಾತ್ರ ಚರ್ಮದ ಬಣ್ಣ ತಿರುಗಿಬಿಡುತ್ತಲ್ಲ, ಆ ಕಾಯಿಲೆಗೆ ವಿಟಿಲಿಗೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ತೊನ್ನು ರೋಗ ಅಂತ ಹೇಳ್ತಾರೆ. ಇದು ಬಂದವರು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ನಾನು ಒಬ್ಬ ರೋಗಿ ಇದರೊಳಗೆ. ನನ್ನನ್ನು ಈ ಮೇಲಕ್ಕೆ ಎತ್ತಿ ಹಿಡಿದವರು ಈ ವೈದ್ಯರು. ಅವ್ರು ಹೇಳಿದ್ರು, ನೀನು ಇನ್ಮೇಲೆ ಅದು ವಿಷಯ ಮರ್ತ್ಬಿಡು, ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ಅವಾಗಲಿಂದಲೂ ಈ ಆರ್ಟಿಕಲ್ಗಳೆಲ್ಲ ಬರೆಸರು. ಈ ವಿಚಾರನೂ ಬರೆದೆ ನಾನು, ಚರ್ಮ ರೋಗದ ಬಗ್ಗೆ, ಹೇಗೆ ಅದು ಮಾನಸಿಕ ರೋಗವಾಗಿ ತಿರುಗಿಬಿಡುತ್ತೆ, ಮಾನಸಿಕ ಚಿಂತನೆಗಳಿಗೆ ಅಡ್ಡಿ ಬರುತ್ತೆ ಅನ್ನೋದನ್ನು ಇದು ಮಾಡಿದಾಗ ಅದಕ್ಕೆ 82ನೇ ಇಸ್ವಿನಲ್ಲಿ ಬಹುಮಾನ ಸಿಕ್ತು ಪ್ರಜಾವಾಣಿಯಲ್ಲಿ. ನೀನು ಅತ್ಯುತ್ತಮ ವಿಜ್ಞಾನ ಬರಹಗಾರ ಅಂಥೇಳಿ ಬರೋದು. ಅದೇ ನಾನು ಆ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ, ಅಶೋಕ ಹೋಟೆಲ್ನಲ್ಲಿ ಆಯಿತು, ನನಗೆ ರಜಾ ಸಿಕ್ಕಲಿಲ್ಲ, ಏನೇನೋ ಕತೆ ಆಯಿತು. ಆಗ ಆರ್ಟಿಕಲ್ನ ಓದಿದ ವೈದ್ಯರು, ಆ ಪ್ರೋಗ್ರಾಮ್ ಆದಾಗ ಡಾಕ್ಟ್ರುಗಳು ನನ್ನ ಬಗ್ಗೆ ಹೇಳಿದ್ರು, ತಿಳ್ಕೊಂಡು ಎಲ್ಲರೂ ನಮ್ಮನೆಗೆ ಬರಕ್ಕೆ ಮಾಡ್ಬಿಟ್ರು ವೈದ್ಯರು ಎಲ್ಲರೂ. ವಿಶ್ವನಾಥ್, ನೀವು ನಮ್ಮ ಜೊತೆಲಿರಿ, ನಮ್ಮ ಜೊತೆಲಿರಿ ಅಂತ. ಹೀಗಾಗಿ ವೈದ್ಯರ ಪರಿಚಯ ಇನ್ನೂ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅದಕ್ಕೆ ತಕ್ಕನಾಗಿ ದೇವರು ನನ್ನ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲಿ ಅಖಿಲ ಭಾರತ ಭಾಷಣ ಸಂಸ್ಥೆಯಲ್ಲಿ ಭರತರಾಜ್ ಅಂತ ಒಬ್ಬರಿದ್ದರು, ಸೈಕಾಲಜಿ ಪ್ರೊಫೆಸರು. ಅವ್ರ ಪರಿಚಯ ಆದಮೇಲಂತೂ ಇನ್ನೂ ವಿಶಾಲವಾದ ಪ್ರಪಂಚ ನನಗೆ ಸಿಕ್ಕಿ ಅವ್ರು ಹೇಳಿದ್ರು, ನಾವು ಒಬ್ಬರೇ ಮಾಡ್ತೀವಿ ಅಂತ ಇದು ಮಾಡಬಾರ್ದು, ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರಪಂಚಕ್ಕೆ ಕರ್ಕೊಂಡ್ಬಂದರು. ಕೌನ್ಸಿಲಿಂಗ್ ಅಂತಂದರೆ ಏನು? ಕೌನ್ಸಿಲಿಂಗ್ ಅಂದರೆ ಏನು ಅಂತ ಇದು ದೊಡ್ಡ ಪ್ರಶ್ನೆ. ಏನಪ್ಪ ಅಂದರೆ, ಮೊದಲನೇದಾಗಿ ಬಂದಿರೋ ವ್ಯಕ್ತಿಗೆ ತಾನು ಯಾರು ಅನ್ನೋ ಅರಿವು ಮೂಡಿಸೋದು. ಒಂದು ಉದಾಹರಣೆ ಸಮೇತ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ನಮ್ಮ ಶ್ರೀಮತಿಯ ಗುರುಗಳು, ಕನ್ನಡ ಪ್ರಾಧ್ಯಾಪಕರು, ಅಷ್ಟು ದೊಡ್ಡ ವಯಸ್ಸಾದವರು ಇದ್ದಕ್ಕಿದ್ದಾಗೆ ಮಲ್ಕೊಂಡ್ಬಿಟ್ರು. ಅವ್ರ ಮನೆಯವರೆಲ್ಲ ನಾನು ಪರಿಚಯದವನು ನನ್ನ ಕರೆಸಿದ್ರು, ವಿಶ್ವನಾಥ್ ಈ ಥರ ಮಲಗಿಬಿಟ್ಟಿದ್ದಾರೆ, ಏನು ಮಾಡೋದು ಅಂಥೇಳಿ. ನಾನು ರೂಮ್ಗೆ ಹೋಗ್ಬಿಟ್ಟು ಅವ್ರನ್ನ ನಮ್ಮ ತಂದೆನೇನೋ ಅನ್ನೋ ಥರ ಎಬ್ಬಿಸಿ ನಡಮನೆ ಕರ್ಕೊಂಬಂದು ಕೂಡಿಸ್ಬಿಟ್ಟು ನಿಧಾನವಾಗಿ 2 ತಿಂಗಳ ಕಾಲ ಅವ್ರು ಯಾರು ಏನು ಅರಿವನ್ನು ಮೂಡಿಸೋದಕ್ಕೆ ನನಗೆ 2 ತಿಂಗಳು ಹಿಡಿತು. ಅಂದರೆ ಮರ್ತೋಗಿತ್ತಾ? ಅವ್ರು ಮರ್ತೇ ಬಿಟ್ಟಿದ್ರು ಎಲ್ಲನೂ, ಯಾರು ನಾನು ಅನ್ನೋದನ್ನು ಸಹಿತ ಮರ್ತು ಬಿಟ್ಟಿದ್ರು. ದೈಹಿಕ ಆರೋಗ್ಯ ಚೆನ್ನಾಗಿದೆ, ಎಲ್ಲ ನಿದ್ದೆ ಮಾಡ್ತಾರೆ, ಮಲ್ಕೋತಾರೆ, ಆಹಾರ ಆಗುತ್ತೆ, ಎಲ್ಲ ಆಗುತ್ತೆ. ಡಿಮೆನ್ಷಿಯಾ. ಆಮೇಲೆ ನಾನೇ ಮಾಡಿದೆ, ಡಾಕ್ಟ್ರು ಸಹಾಯನೂ ಚಿಕಿತ್ಸೆನೂ ಕೊಡಿಸಿ ನಾನೂ ಮನೇಲಿ ದಿನಾಗ್ಲೂ ಅವ್ರನ್ನ ನಮ್ಮನೆ ಕರ್ಕೊಂಬರೋದು, ಇಲ್ಲ ನಾವು ಅವ್ರ ಮನೆಗೆ ಹೋಗೋದು ಮಾಡಿಬಿಟ್ಟು. ಸ್ಮರಣೀಯ ದಿನ ಅಂತಂದರೆ ಆ ಅಧ್ಯಾಪಕರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವ್ರನ್ನ ಮಗಳ ಥರ ತಾಯಿ ಊಟಕ್ಕೆ ಹಾಕ್ತೆ ಅಂದರು. ಆಶ್ಚರ್ಯ ಆಗ್ಬಿಡ್ತು ನಮಗೆ. ಓ, ಇವರು ಈ ಪ್ರಪಂಚಕ್ಕೆ ಬಂದಿದ್ದಾರೆ ಅಂಥೇಳಿ. ಸರಿ, ಊಟ ಮಾಡಿ ಖುಷಿಯಾಗಿ ಮಗಳು ಅಳಿಯನ್ನು ಬಿಟ್ಕೊಟ್ಟು ಹೊರಟಾಗೆ ಅವ್ರನ್ನ ನಾನು ಮನೆಗೆ ಬಿಟ್ಬಿಟ್ಟು ಬಂದೆ. ಏನಕ್ಕೆ ಆ ಥರ ಆಯಿತು ಅಂತಂದರೆ, ಅವ್ರ ಮೊಮ್ಮಗಳಿಗೆ ಅವ್ರಿಗೆ ಬಹುಮಾನ ಬಂದಿತ್ತಲ್ಲ ಸಾಹಿತ್ಯ ಕೆಲಸಗಳಿಗೆ, ಅದರಲ್ಲಿ ಬಂದಿದ್ದ ಒಂದು ಭಾಗವನ್ನು ಮೊಮ್ಮಗಳಿಗೆ ಕೊಟ್ಟರು. ಅವಳು ವಂದನೆಗಳಿಂದ ತಿಳಿಸ್ಲಿಲ್ಲ, ಥ್ಯಾಂಕ್ಸ್ ಅಂತ ಹೇಳಲಿಲ್ಲ, ಅಷ್ಟೆ. ಏನು ದೊಡ್ಡ ವಿಚಾರ ಅದು ಸರ್. ನಾನು ಹೇಳಿದೆ, ಸರ್ ಇದು ನಿಮ್ಮ ನಿರೀಕ್ಷೆನೇ ಬಿಟ್ಬಿಡ್ಬೇಕಾಯಿತು ನಿಮ್ಮ ವಯಸ್ಸಿಗೆ. ನಾನು ಆ ಹುಡುಗಿಗೆ ಹೇಳಿಸ್ತೀನಿ, ಸಹಜವಾಗಿ ಹೇಳಿಸ್ತೀನಿ, ಆದರೆ ನಾವೆಲ್ಲ ನಿಮ್ಮನ್ನು ಮೆಚ್ಕೊಂಡಿದ್ದೀವಲ್ವ, ನಮಗೆಲ್ಲರಿಗೂ ಗುರುಗಳಲ್ವ ನೀವು ಅಂಥೇಳಿ ಅವ್ರನ್ನ ಎಬ್ಸೋ ಕ್ರಿಯೆ ಮಾಡ್ತಲ್ಲ, ಅದೇ ಕೌನ್ಸಿಲಿಂಗ್ ಅಂತ. ಅಲ್ಲ, ಡಿಮೆನ್ಷಿಯಾದಿಂದ ವಾಪಸ್ ಬರ್ಬೋದಾ? ಬರ್ಬೋದು. ಫಿಸಿಕಲ್ ಡಿಮೆನ್ಷಿಯಾದಿಂದ ಬರೋದಕ್ಕೆ ಮೆಡಿಸಿನ್ ಬೇಕಾಗತ್ತೆ. ಮೆಂಟಲ್ ಡಿಮೆನ್ಷಿಯಾದಿಂದ ಬರಬೇಕು ಅಂತಂದರೆ ಬಹಳ ಬಹಳ ಭಾಳ ತಿಂಗಳು, 6 ತಿಂಗಳು 8 ತಿಂಗಳು ಕಾಲ ಯಾರು ಒಬ್ಬರು ಈ ಥರ ಅವ್ರನ್ನ ಎಬ್ಬಿಸ್ತಾ ಇರಬೇಕಾಗಿ ಹೋಗಿ ಅವ್ರು ಬದುಕಿರೋ ತನಕಲೂ ನಾನು ಹೋಗ್ತಾಯಿದ್ದೆ ಅವ್ರ ಮನೆಗೆ. ಅವರು 7 ಪುಸ್ತಕ ಬರೆದಿದ್ದಾರೆ. ನಾನು ಕಂಪ್ಯೂಟರ್ನಲ್ಲಿ ಸ್ಪೆಷಲಿಸ್ಟು, ಕನ್ನಡ ಎಲ್ಲ ಟೈಪ್ ಮಾಡೋದು, ಪುಸ್ತಕ ಲೇಔಟ್ ಮಾಡೋದು ಎಲ್ಲ ಮಾಡಿಕೊಡ್ತಾಯಿದ್ದೆ. 7 ಪುಸ್ತಕದಲ್ಲಿ 5 ಪುಸ್ತಕ ನಾನೇ ಮಾಡಿರೋದು. ಅವರು ಈಗಲೂ ಏನು ಖುಷಿಯಾಗಿ ಬರೆದು, ಮೊನ್ನೆ ಈಗ 1.5 ವರ್ಷ ಆಯಿತು ಹೋಗ್ಬಿಟ್ರು ಅವರು. ಏನು ಹೆಸರು? GH ನಾಯಕ್ ಅಂತ. ಅವರು ಏನು ಇಷ್ಟಪಡೋರು ಅಂತಂದರೆ, ಮಗಳು ಅಳಿಯನ ಮನೆಗೆ ಬಂದಾಗೆ ನಮ್ಮ ಮನೆಗೆ ಬರೋರು. ಸರಿ, ಚೆನ್ನಾಗಾದರು. ಆಮೇಲೆ ಅವ್ರ ಮೊಮ್ಮಗಳಿಗೂ ಗೊತ್ತಾಯಿತು. ಮೊಮ್ಮಗಳು ಬಂದು, ತಾತ ನೀನೇ ಯೋಚನೆ ಮಾಡಬೇಡ, ತುಂಬ ಸಂತೋಷ ಆಗಿದೆ ನನಗೆ ಅಂತ ಹೇಳೋದು ಎಲ್ಲ ಆಯಿತು. ಈ ಥರ ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಅರಿವನ್ನು ಮೂಡಿಸೋವಂಥ ಕೆಲಸ ಇದೆಯಲ್ಲ, ಇದು ಕೌನ್ಸಿಲಿಂಗು. ಇನ್ನೊಂದು ಚಿಕ್ಕ ವಯಸ್ಸಿನ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ನಾನು PUC ಓದ್ತಾ ಇದ್ದೆ ಹುಡುಗಿ, ಮೈಸೂರಿನ ಹುಡುಗಿ.
ಅವಳಿಗೆ MBBS ಮಾಡಬೇಕು MD ಮಾಡಬೇಕು ಅನ್ನೋ ದೊಡ್ಡ ಆಸೆ. ಆದರೆ ಅವ್ರ ತಂದೆ ಆ ಸ್ಥಿತಿಲಿಲ್ಲ, ಆರ್ಥಿಕವಾಗಿ ಅಷ್ಟೊಂದು ಮುಂದುವರೆದವರಲ್ಲ. ತಂದೆ ಮಗಳು ಒಳ್ಳೆ ಮಾತಲ್ಲಿ ಹೇಳಿದ್ರು, ಇಲ್ಲ ತಾಯಿ, ನಾನು ನಿನಗೆ MBBS ಕಳಿಸೋ ಅಷ್ಟು ಶ್ರೀಮಂತ ಅಲ್ಲ, ನಿನ್ನೆ ಡಿಗ್ರಿ ಮಾಡಿಸ್ತೀನಿ ಅಂಥೇಳಿ ಹೇಳಿದ್ರು. ಅವಳೇನು ಮಾಡ್ಬಿಟ್ಲು, ಅದನ್ನೇ ದೊಡ್ಡ ವಿಷಯ ತೊಗೊಂಡ್ಬಿಟ್ಟು ಮಲ್ಕೊಂಡೇ ಬಿಟ್ಲು, ಹಾಸಿಗೆ ಹಿಡಿದ್ಬಿಟ್ಲು. ವಿಷಯ ಗೊತ್ತಾಯಿತು ನನಗೆ, ಸೈಕ್ಯಾಟ್ರಿಸ್ಟ್ ಮೂಲಕನೇ ವಿಷಯ ಗೊತ್ತಾಯಿತು. ಸೈಕ್ಯಾಟ್ರಿಸ್ಟು ನಾನು ಅವ್ರ ಮನೆಗೆ ಹೋಗಿ ಆ ಹುಡುಗಿನ ಉಪಾಯ ಮಾಡಿ ನಮ್ಮನೆ ಕರ್ಕೊಂಬಂದ್ವಿ. ನಮ್ಮನೆ ಕರ್ಕೊಂಬಂದು ವಾರದಲ್ಲಿ 3 ದಿವಸ ನಮ್ಮಲ್ಲಿರೋ ಥರ ಮಾಡಿದ್ವಿ. ಬೆಳಗ್ಗೆ ಹೊತ್ತು ನಮ್ಮಲ್ಲಿ ಇದ್ಕೊಂಡು ನಮ್ಮನೆ ಮಗು ಥರನೇ ಓಡಾಡ್ತಾ ಇರಬೇಕು, ಆರಾಮಾಗಿರಬೇಕು, ಆ ಥರ ಮಾಡಿದ್ವಿ. ಆಮೇಲೆ ಅವಳಿಗೆ ಒಂದು ಸ್ವಲ್ಪ ದಿವಸ ಆದಮೇಲೆ, ಅಂಕಲ್ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿದ್ಲು. ಅವಳು ಅರಿವಿನಿಂದ ವಾಸ್ತವದಿಂದ ದೂರ ಆಗಿಬಿಟ್ಟಿದ್ಲು. ಆ ವಾಸ್ತವಕ್ಕೆ ಬಂದ ಮೇಲೆ, ಓ ಇದು ಸರಿಯಾದ ಸಮಯ ಇವಳನ್ನ ದಾರಿಗೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಒಂದೊಂದಾಗಿ ವಿಷಯಗಳನ್ನೆಲ್ಲ ಹೇಳಿದ್ಮೇಲೆ ಈಗ ಹುಡುಗಿ ಬದುಕಿ ಬಂದಳು ವಾಪಸ್ಸು. ಈಗ ಡಿಗ್ರಿನೂ ಮುಗೀತು, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗೀತು, ರಿಸರ್ಚು ಮುಗೀತು. PhD ಮಾಡಿದಾಳೆ ಹುಡುಗಿ. ಎಂಥ ಅದ್ಭುತವಾದ PhD ಮಾಡಿದಾಳೆ ಅಂತಂದರೆ ಫ್ಲೋ ಆಫ್ ದಿ ಬ್ಲಡ್ ಎಗೇನ್ಸ್ಟ್ ದಿ ಗ್ರಾವಿಟಿ ಅಂತ. ಅದೊಂದು ರಿಸರ್ಚ್ ಪೇಪರು ತುಂಬ ದಿವಸದಿಂದ ಪೆಂಡಿಂಗ್ ಇತ್ತಂತೆ. ಯಾವುದೋ ಮಟ್ಟಕ್ಕೆ ಆಗಿತ್ತು, ಅದು ಅದ್ಭುತವಾದ ಮಟ್ಟಕ್ಕೆ ಹುಡುಗಿ ತಂದು ಈಗ ಬೆಂಗಳೂರಲ್ಲಿದ್ದಾರೆ. ಹುಡುಗಿ ಮದುವೆನೂ ಆಯಿತು, ಚೆನ್ನಾಗಿದ್ದಾರೆ. ಇದು 2 ಉದಾಹರಣೆಗಳನ್ನ ನನಗೆ ವಯಸ್ಸಾದವ್ರದ್ದು, ಚಿಕ್ಕ ಹುಡುಗರದ್ದು, ಇಷ್ಟು ಹೇಳ್ಬೋದು. ಈ ಕೌನ್ಸಿಲಿಂಗ್ ಬರೋರಲ್ಲಿ ಗಂಡಸರು ಹೆಂಗಸರು, ತರುಣರು ವಯಸ್ಸಾದವರು, ಇವರಲ್ಲಿ ಯಾರು ಹೆಚ್ಚು? ಇದನ್ನು ಮಾತ್ರ ಇಷ್ಟೇ ಸರಿ ಅಂತ ನಿಖರವಾಗಿ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಯಾರು ಯಾವ ವಯಸ್ಸಿನಲ್ಲಿ ವಾಸ್ತವ ಪ್ರಪಂಚದಿಂದ ದೂರ ಆಗ್ತಾರೆ ಹೇಳೋಕ್ಕಾಗಲ್ಲ, ಯಾವ ಕಾರಣಕ್ಕಾಗಿ ದೂರ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹುಡುಗರು ಮಹದಾಸೆ ಇಟ್ಕೊಂಡ್ಬಿಡ್ತಾರೆ, ಆಗದೇ ಇರೋ ಅಂಥದ್ದನ್ನು ಅವರು ಬರ್ಬೋದು, ಹುಡುಗಿರು. ವಯಸ್ಸಾದವರು ಆಗಬಾರ್ದ ನಿರೀಕ್ಷೆಗಳನ್ನೆಲ್ಲ ಇಟ್ಕೊಂಡ್ಬಿಡ್ತಾರೆ. ಆ ನಿರೀಕ್ಷೆಗಳು ಯಾವಾಗ ಆಗೋದಿಲ್ವೋ ಅವರು ಈ ಥರ ಇದಕ್ಕೆ ಹೊರಟೋಗ್ತಾರೆ. ಅದನ್ನು ಸೆನೈಲ್ ಡಿಮೆನ್ಷಿಯಾ ಅಂತ ಹೇಳ್ತಾರೆ ವಯಸ್ಸಾದವ್ರದ್ದು. ಸೆನೈಲ್ ಡಿಮೆನ್ಷಿಯಾ ಆದವ್ರನ್ನ ವಾಪಸ್ ತರೋದು ಕಷ್ಟ, ಆದರೆ ಯಂಗ್ಸ್ಟರ್ಸ್ನ ತರ್ಬೋದು. ಅದಕ್ಕೆ ಮನೋವೈದ್ಯಕೀಯನೂ ಅಗತ್ಯ ಇದೆ, ಕೌನ್ಸಿಲಿಂಗು ಅಗತ್ಯ ಇದೆ. ಈ ಕೌನ್ಸಿಲಿಂಗ್ ಮಾಡೋ ಪೋರ್ಷನ್ನ ನನಗೆ ಬಿಟ್ಕೊಟ್ರು ಮನೋವೈದ್ಯರು. ಇದನ್ನು ನಾನು ಸುಮಾರು 41 ವರ್ಷ ಕಾಲದಿಂದಲೂ ಮಾಡ್ತಲೇ ಇದ್ದೀನಿ. ದಿನ ನಮ್ಮನೆಗೆ ಬರ್ತಾ ಇರ್ತಾರೆ. ಈಗ ಕರೋನಾ ಆದಮೇಲೆ ಸ್ವಲ್ಪ ಕಡಿಮೆ ಆಯಿತು. ಕರೋನಾಗಿನ ಮುಂಚೆ ಅಂತೂ ಪ್ರತಿದಿನ 2-3 ಜನ ಇದ್ದೇ ಇರೋರು, ಯಾರು ಕೌನ್ಸಿಲಿಂಗಿಗೆ ಬಂದೇ ಬರೋರು. ಇನ್ನು ಕೆಲವರು ಕೌನ್ಸಿಲಿಂಗ್ ಅಂತಲ್ಲ, ಸರ್ ಈ ಥರ ಆಗ್ಬಿಟ್ಟಿದೆ ಸರ್, ಏನು ಮಾಡೋದು ಸರ್ ಅಂತ. ಅದು ನಿಮ್ಮ ಸ್ವಂತ ವಿಚಾರಪ್ಪ, ನೀವು ಯೋಚನೆ ಮಾಡಬೇಕು. ನಿಮ್ಮನೇ ಒಂದು ವಾತಾವರಣ ಹೇಗಿದೆಯೋ ನಂಗೆ ಗೊತ್ತಿರೋದಿಲ್ಲ ಅಂತೆಲ್ಲ ಹೇಳಿದ್ರೆ, ಏನಿಲ್ಲ ಸರ್ ನೀವು ನಮ್ಮ ಮನೆಯವ್ರ ಥರನೇ ಅಂತ ಹೇಳ್ಬಿಟ್ಟು ಭಾಳ ನಂಬಿಕೆಯಿಂದ ಬಂದರು. ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಕಳಿಸಿದ್ವಿ. ಆ ಸಲಹೆಗಳೇ ಕೌನ್ಸಿಲಿಂಗ್ ಆಗೋಯ್ತು. ಎಷ್ಟು ಚೆನ್ನಾಗಿದ್ದಾರೆ ಈಗ ಅಂತಂದರೆ, ಮೈಸೂರಲ್ಲೇ ಏನಿಲ್ಲ ಅಂದರೂ ಒಂದು 20-30 ಫ್ಯಾಮಿಲಿಗಳು ತುಂಬ ನಗ್ತಾ ಇದೆ. ನನಗದು ಸಂತೋಷ. ಒಂದು ಸರಿ ಒಬ್ಬರು ಹುಡುಗಿ ಬಂದಿದ್ರು, ಮದುವೆ ಆಗಿರೋ ಹುಡುಗಿ, ಚಿಕ್ಕ ವಯಸ್ಸಿನ ಹುಡುಗಿ. ಅವಳು ಒದ್ದಾಡ್ತಾ ಇದ್ದು, ಕೌನ್ಸಿಲಿಂಗ್ ಎಲ್ಲ ಆಯಿತು, ಸಂತೋಷ ಆಯಿತು. ಫೀಸ್ ಎಷ್ಟು ಅಂತ ಕೇಳಿದ್ದು, 0 ರೂಪೀಸ್ 0 ಪೈಸೆ ಅಂತ ಹೇಳಿದ ಕೂಡಲೇ ನಕ್ಬಿಟ್ಲು. ನನಗೆ ಬೇಕಾಗಿದ್ದು ಆ ಹುಡುಗಿ ನಗು. ಆ ನಕ್ಬಿಟ್ಟು, ಸರ್ ಏನಾರ್ಥೋ ಇಲ್ಲಮ್ಮ, ಏನು ತೊಗೊಳಲ್ಲ ತಾಯಿ, ನೀನು ನನ್ನ ಮಗಳ ಥರ, ನೀನು ಪಾಡು ನೀನು ನಗ್ತಾ ಇದೆಯಲ್ಲ, ನಗ್ತಾ ಇರು ಅಂತೇಳಿ ಕಳಿಸ್ಕೊಟ್ಟೆ. ಇನ್ನೊಂದು ವಿಶೇಷವಾದ ಅನುಭವ ನಿಮ್ಮದು. ಸಾವಿನ ದವಡೆಯಿಂದ ಹೊರಗೆ ಬಂದಿದ್ದೀರಾ, ಆಮೇಲೂ ಅನೇಕ ವರ್ಷಗಳು ತುಂಬ ಸಂತೋಷವಾಗಿದ್ದೀರಾ. ಈ ಸಾವಿನ ಹತ್ತಿರದ ಅನುಭವದಿಂದ ನಿಮ್ಮ ಮನೋಭಾವ ಏನಾದರೂ ಬದಲಾಯಿತಾ? ಯಾವ ರೀತಿ ಬದಲಾಯಿತು? ಇದು ತುಂಬ ಒಳ್ಳೆಯ ಪ್ರಶ್ನೆ. 1997ನೇ ಇಸ್ವಿನಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸರಿ, ಅವಾಗ ಏನಾದರೂ ಅವಾಗ ಚಿಕಿತ್ಸೆಯನ್ನು ಕೊಡಿಸಿದ್ರು, ಹೃದಯ ರೋಗ ತಜ್ಞರು ಎಲ್ಲ ಚಿಕಿತ್ಸೆಯನ್ನು ಕೊಡಿಸಿದ್ರು. 3 ತಿಂಗಳಲ್ಲೇ ಮತ್ತೆ ಸರಿ ಹೋಯಿತು. 2001ರಲ್ಲಿ ರಿಟೈರ್ಮೆಂಟ್ ತೊಗೊಂಡೆ ನಾನು. ಇನ್ನು ಆರೋಗ್ಯ ಸರಿ ಇರೋದಿಲ್ಲ, ಅದರೊಳಗೆ ವಯಸ್ಸು 52 ವರ್ಷ ಆಗುತ್ತೆ, ಇನ್ನು ಮುಂದುವರಿಯೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿವೃತ್ತಿ ತೊಗೊಂಡ್ಬಿಟ್ಟೆ, ಸ್ವಯಂ ನಿವೃತ್ತಿ ತೊಗೊಂಡೆ. 2001ರಲ್ಲಿ ತೊಗೊಂಡೆ. 2001 ಅಕ್ಟೋಬರ್ಗೆ ಮತ್ತೆ ಮಲ್ಕೊಂಡಾಗ 2-3 ದೊಡ್ಡ ಕಂಡೀಷನ್, ಹಾರ್ಟ್ ಪ್ರಾಬ್ಲಮ್ ಒಂದು, ಕಿಡ್ನಿ ಪ್ರಾಬ್ಲಮ್ ಒಂದು, ಯಾವುದಕ್ಕೆ ಚಿಕಿತ್ಸೆ ಕೊಟ್ಟರು ಅದಕ್ಕೆ ಚಿಕಿತ್ಸೆ ಕೊಟ್ಟರು, ಇದಕ್ಕೆ ಚಿಕಿತ್ಸೆ ಕೊಟ್ಟರು, ಅದು ಇದಾಯಿತು. ಆಮೇಲೆ 2003 ತನಕ ಹಾಗೆ ತಗೊಳ್ಳೋದು ಹೋಗೋದು, ಆಸ್ಪತ್ರೆಯೇ ವಾಸವೇ ಆಗೋಯ್ತು ನನಗೆ. ಆಮೇಲೆ 2003ರಲ್ಲಿ ಮನೋವೈದ್ಯರು ಹೇಳಿದ್ರು, ಇನ್ನೂ ಚಿಕಿತ್ಸೆ ಬೇಡ ನಿಮಗೆ, ಹೇಗಿದ್ದರೂ ಇದು ಆಗೋದಿಲ್ಲ ಅಂತ ಆಗೋಗಿದೆ. ವೈದ್ಯರೇ ಹೇಳ್ಬಿಟ್ಟಿದ್ದಾರೆ, ಕಿಡ್ನಿ ಸ್ಪೆಷಲಿಸ್ಟೇ ಹೇಳ್ಬಿಟ್ಟಿದ್ದಾರೆ, ನೀವು ಇನ್ನು ಮುಂದೆ
ಆರಾಮಾಗಿದ್ಬಿಡಿ ಅಂತ ಹೇಳಿದ್ರು. ನಾನೇ ಮಾಡಿದೆ. ಆರಾಮಾಗಿದ್ದಾಗ ನನ್ನ ಸ್ನೇಹಿತರು, ಹಳೆ ಸ್ನೇಹಿತರೊಬ್ಬರು ಬಂದು, ಸರ್ ಇಷ್ಟೆಲ್ಲ ಮಾಡಿದ್ದೀರಾ ನೀವು, ಒಬ್ಬರು ಹೋಮಿಯೋಪತಿ ಒಂದು ಚಿಕಿತ್ಸೆಯನ್ನು ತೊಗೊಂಬಿಡಿ, ನೀವು ಸುಲಭ ತೊಗೊಳೋದು ಅಂತಂದರು. ನಿಜವಾಗಿ ಜೀವನದ ಇನ್ನೊಂದು ದೊಡ್ಡ ಬಾಗಿಲು ತೆಕ್ಕೊಂಡು ಎಚ್ ಎನ್ ಶ್ರೀನಿವಾಸ ಹೆಬ್ಬಾರ್ ಅಂತೇಳಿ ಬೆಂಗಳೂರಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ಕುರ್ಚಿ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ರು ನನ್ನ. ಅಷ್ಟು ಗಂಭೀರವಾದ ಸ್ಥಿತಿಯಲ್ಲಿ ಹೋದವನು 3 ತಿಂಗಳು ಚಿಕಿತ್ಸೆ ತೊಗೊಂಡ ತಕ್ಷಣ ನಾನೇ ಎದ್ದು ಕೂತ್ಕೊಂಡು ಹಳೆ ನೆನಪಿನ ಶಕ್ತಿ ಎಲ್ಲನೂ ಬಂತು. ಏನು ಖುಷಿಯಾಗ್ಬಿಟ್ಟೆ ಅಂತಂದರೆ, ಇನ್ನು ಎಷ್ಟು ದಿವಸ ಬದುಕಿರ್ತೀನೋ ನನ್ನ ಪಾಡು ನಾನು ಇರೋಣ, ಇನ್ನು ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ಏನಿದು ಪೆನ್ಷನ್ ಬರೋದನ್ನೆಲ್ಲೂ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಮನೆ ಮ್ಯಾನೇಜ್ ಮಾಡ್ಕೊ ಅಂತ ಹೇಳ್ಬಿಟ್ಟು, ನನಗೆ ಏನಿಂಟು ಸಾಹಿತ್ಯ, ಗಣಿತ ಇದೆಲ್ಲ ಇದೆಯಾ ಇದು ಶುರು ಮಾಡಿಕೊಂಡೆ. 2004 ಮೈಸೂರಿಗೆ ಬಂದು ಬೆಂಗಳೂರಿಂದ. 2005 ಜಿ ಟಿ ನಾರಾಯಣ ರಾಯರ್ ಪರಿಚಯ ಆದರು. ಅವರು ನನ್ನ ಹಳೆಯ ಸ್ನೇಹಿತರು, 78ನೇ ಇಸ್ವಿಯಿಂದ ಸ್ನೇಹಿತರು. ಅವರು ನಾನು ಇಬ್ಬರೂ ಒಂದೇ ಸಬ್ಜೆಕ್ಟ್ ಆದ್ದರಿಂದ, ಮ್ಯಾಥಮೆಟಿಕ್ಸ್ ಆದ್ದರಿಂದ, ಏನು ದಿನಾಗಲೂ 3 ದಿನ ನಮ್ಮ ಮನೆಗೆ ಬರೋರು, 3 ದಿನ ನಾನು ಮನೆಗೆ ಹೋಗ್ತಿದ್ದೆ. ನನ್ನ ಕಾಯಿಲೆ ಬಗ್ಗೆ ಮರ್ತೇ ಹೋಯ್ತು, ಮಾಮೂಲು ವ್ಯಕ್ತಿ ಆಗ್ಬಿಟ್ಟೆ. ಆಮೇಲೆ ತುಂಬ ಸಂತೋಷದಿಂದ ಹೇಳ್ತಾ ಇದ್ದೀನಿ, 16 ವರ್ಷಗಳ ಕಾಲ ಆಯಾ ಜಿಲ್ಲೆಯ DDPI ಪರ್ಮಿಷನ್ ತೊಗೊಂಡು ಯಾವ ಸ್ಕೂಲು ಮತ್ತು ಜೂನಿಯರ್ ಕಾಲೇಜಲ್ಲಿ ಅಧ್ಯಾಪಕರಿಲ್ವೋ ಗಣಿತಶಾಸ್ತ್ರಕ್ಕೆ, ಅಲ್ಲಿ ಹೋಗಿ 16 ವರ್ಷಗಳ ಕಾಲ ಯಾವ ಸಂಭಾವನೆಯನ್ನು ತಗೊಳ್ದಲೇ ಪಾಠ ಮಾಡ್ಬೋದು. ಕರೋನಾ ಬಂದಾದಮೇಲೆ ಏನಾಗೋಯ್ತು, ನನ್ನ ಶರೀರದಲ್ಲಿ ಸೋಡಿಯಂ ಲೆವೆಲ್ ಕಡಿಮೆ ಆಗೋಯ್ತು, ಮಲ್ಕೊಂಬಿಟ್ಟೆ. ಈಗೆಲ್ಲೂ ಹೋಗ್ತಿಲ್ಲ, ಆದರೆ ಮನೆಗೆ ಬರ್ತಾರೆ. B.Ed ಕಾಲೇಜಿನಲ್ಲಿ ರಾಮಕೃಷ್ಣಾಶ್ರಮ ಮಾತ್ರ ನಾನು ಜೀವಮಾನದಲ್ಲಿ ಮರೆಯೋಗಿಲ್ಲ. ಅವರು ನನ್ನನ್ನು ವಿದ್ಯಾದಾನ ಸ್ಕೀಮಲ್ಲಿ ಲೈಫ್ ಮೆಂಬರ್ ಮಾಡಿಕೊಂಡ್ರು, ಆಜೀವ ಸದಸ್ಯ. ನಾನು ಈಗಲೂ ಬೆಂಗಳೂರಿನಲ್ಲಿ ಇಲ್ಲಿ ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ಬಿಟ್ಟು, ಇಲ್ಲ ನಾವು ಆ ಹಳ್ಳಿಗಳಿಗೆ ಹೋಗಿ ಪಾಠ ಮಾಡ್ತಿದ್ವಿ, ಇಲ್ಲ ಹಳ್ಳಿಯಿಂದ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಇಲ್ಲಿ ಪಾಠ ಮಾಡೋರು. ಮಾಡಿಬಿಟ್ಟು ನಾವೇ ನಮ್ಮದೇ ಖರ್ಚಲ್ಲಿ ಒಳ್ಳೊಳ್ಳೆ ಸಿಹಿ ತಿಂಡಿ ಎಲ್ಲ ಮಾಡಿಸಿ ಹಾಕಿ ಹುಡುಗರ ಜೊತೆ ಕುಳ್ಕೊಂಡು ಗಣಿತ ಇದು ಎಲ್ಲ ಹೇಳ್ಕೊಟ್ಟು 16 ವರ್ಷಗಳ ಕಾಲ ಕಳೆದ್ವಿ ನಾವು. ಈಗಲೂ ಸ್ಕೂಲ್ಗೆ ಹೋಗೋಕ್ಕಾಗದೆ ಹೋದ್ರೂ ಮನೆಗೆ ಬರ್ತಾರೆ. ಈ B.Ed M.Ed ಮಾಡೋ ಇವರು ವಿದ್ಯಾರ್ಥಿಗಳು ಬರ್ತಾರೆ, ಸರ್ ಈ ಸಮಸ್ಯೆ ಬಗೆಹರಿಸೋದು ಹೇಗೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಭಿನ್ನರಾಶಿ ಹೇಳ್ಕೊಡೋದು ಹೇಗೆ, ಅಂಶ ಅಂದರೆ ಯಾವುದು, ಛೇದ ಅಂದರೆ ಯಾವುದು, ನ್ಯೂಮರೇಟರ್ ಅಂದರೆ ಯಾವುದು, ಡಿನಾಮಿನೇಟರ್ ಅಂದರೆ ಯಾವುದು ಅಂತ ಹೇಳ್ಬಿಟ್ಟು ಇದು ಹೇಗೆ ಹೇಳ್ಕೊಡೋದು ಅಂತ ನನಗೊಂದು ಭಾಳ ಕಾಡ್ತು. ಅವರೊಂದು ಉತ್ತರ ಸಿಕ್ತು. ಗಾಂಧಾರಿ ಗರ್ಭ ಧರಿಸಿದ್ಲು, 1 ಅಂಶ ಇತ್ತು, 1 ಮಗು ಇತ್ತು ಹೊಟ್ಟೆಲಿ. ಎಷ್ಟಿತ್ತು? 1. ಅದನ್ನು ಅಂಶ, ಮೂಲದಲ್ಲಿ ಏನಿದೆ ಅದನ್ನು ಅಂಶ ಅಂತ ಕೇಳ್ತೀವಿ. ಆಮೇಲೆ ಹೊಡ್ಕೊಂಡ್ಲೋಳು, ಏನೋ ಒಂದು ಸಿಟ್ಟಿನಲ್ಲಿ ಹೊಡ್ಕೊಂಡ್ಲಾಗ ಅದು 100 ಆಯಿತು. 100 ಛಿದ್ರವಾಯಿತು. ಅದನ್ನು ಮೇಲ್ಗಡೆ ಬರ್ಕೊಳ್ಳಿ, ಇದನ್ನು ಕೆಳಗಡೆ ಬರ್ಕೊಳ್ಳಿ. 100 ಅನ್ನೋದು ಕೆಳಗಡೆ 1 ಅಂಶ ಇತ್ತು, 100 ಭಾಗ ಆಯಿತು. ಈ ಥರ ನ್ಯೂಮರೇಟರ್, ಡಿನಾಮಿನೇಟರ್, ಅಂಶ, ಛೇದ. ಆ ಥರ ನಮ್ಮ ಮಹಾಕಾವ್ಯಗಳನ್ನು ಉದಾಹರಣೆಗಳನ್ನು ಕೊಟ್ಟು ಎಲ್ರಿಗೂ ಹೇಳ್ಕೊಳಕ್ಕೆ ಶುರು ಮಾಡಿದೆ. ಏನು ಅಧ್ಯಾಪಕರು ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಟ್ಟು ಈಗ ತುಂಬ ಚೆನ್ನಾಗಿ ಪಾಠ ಬರ್ತಿರ್ತಾರೆ ನಮ್ಮ ಮನೆಗೆ ಬಂದು, ಸರ್ ಇದೊಂದು ಹೇಳ್ಕೊಟ್ಬಿಡಿ ಸರ್, ಇದೊಂದು ಹೇಳ್ಕೊಟ್ಬಿಡಿ ಸರ್ ಅಂತ. ಟ್ರಿಗ್ನಾಮೆಟ್ರಿ ಅಂದರೆ ಏನು, ಸೈನ್ ತೀಟಾ ಕಾಸ್ ತೀಟಾ ಅಷ್ಟೇ ಅಂತ ಹೇಳಿ ಡ್ರೈ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಒಣಗಿದ ಸಬ್ಜೆಕ್ಟು ಅಂತ. ಅದರಲ್ಲಿರೋ ಅಷ್ಟು ರಸ ಬಹುಶಃ ಇನ್ಯಾವುದ್ರಲ್ಲೂ ಇಲ್ಲ. ಅದರಲ್ಲಿರೋ ರಸಗಳು ಏನೇನು ಅನ್ನೋದನ್ನೆಲ್ಲನೂ ಎಲ್ಲರಿಗೂ ಹೇಳ್ಕೊಡೋ ಅವಕಾಶ ಸಿಕ್ತು. ಈಗಲೂ ನಮ್ಮ ಮನೆಗೆ ವಾರದಲ್ಲಿ ಒಂದು 5-6 ಸಲ ಲೆಕ್ಚರರ್ಸ್ ಎಲ್ಲ ಬರ್ತಾಯಿರ್ತಾರೆ. ಹೈಸ್ಕೂಲ್ ಮೇಸ್ಟ್ರುಗಳು ಬರ್ತಿರ್ತಾರೆ. ಹೇಗೆ ಮಕ್ಕಳಿಗೆ ಅರ್ಥ ಆಗಿ ಹೇಳ್ಕೊಡಿ, ಎಫೆಕ್ಟಿವ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಇನ್ಸೈಡ್ ದಿ ಕ್ಲಾಸ್ ರೂಮ್ ಅಂತ. ಅದು ನಮ್ಮ ವಿಚಾರ, ನಮ್ಮ ವೈದ್ಯರು ಎಲ್ಲರ ವಿಚಾರನೂ ಅದೇನೇ. ಜ್ಞಾನ ಕ್ಲಾಸ್ ರೂಮ್ನಲ್ಲಿ ಸರಿಯಾಗಿ ಹೇಳ್ಕೊಟ್ಬಿಟ್ರೆ ನೀವು ಯಾವ ಯೋಚನೆಯೂ ಇಲ್ಲ, ಮಕ್ಕಳು ಅವ್ರ ಪಾಡು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಥಿಯರಿ. ಇದೊಂದು ಒಳ್ಳೆಯ ಅನುಭವ. ಇಲ್ಲಿ ನಮ್ಮ ಶಿಕ್ಷಣ ಹೇಗಿದೆ ಅಂತಂದರೆ, ಮುಂದಿನ ಜೀವನಕ್ಕೆ ಯಾವ ಉಪಯೋಗನೇ ಇಲ್ಲ ಒಂದು, ಮತ್ತು ಅದರಲ್ಲಿ ಕಲಿಯೋದರಲ್ಲಿ ಸಂತೋಷ ಇಲ್ಲ. ಇಂಥ ಇದರಲ್ಲಿ ಪಾಠ ಮಾಡೋದು ಹೇಗೆ, ಕಷ್ಟ ಅಲ್ವಾ? ಒಂದು ದೃಷ್ಟಿಯಿಂದ ನೋಡಿದ್ರೆ ಕಷ್ಟ, ಅದು ಕಾಲ್ಪನಿಕ. ಕಷ್ಟ ಅಂತ ಅಂದ್ಕೊಂಡಿದ್ದೀವಲ್ಲ, ಅದು ಕಾಲ್ಪನಿಕ. ಆದರೆ ಒಂದೇ ಒಂದು ಸತ್ಯ ಇದೆ, ಮಕ್ಕಳ ಮನಸ್ಸನ್ನು ತೆರಿಬೇಕು. ಮಕ್ಕಳ ಮನಸ್ಸನ್ನು ತೆರೆದೇ ಹೋದರೆ ನೀವು ಏನು ಹೇಳ್ಕೊಟ್ರು ಮನಸ್ಸಿನ ಒಳಗಡೆ ಹೋಗಲ್ಲ. ತೆರೆದ ಮನಸ್ಸು ಇದ್ದಾಗ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಹೇಳ್ಕೊಡದೆ ಹೋದರೆ ಸಾಧ್ಯವೇ ಇಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಮಕ್ಕಳು ಗಲಾಟೆ ಮಾಡ್ತಾಯಿದ್ರು, ಮೇಡಮ್ ಪಾಠ ಮಾಡ್ತಾಯಿದ್ದಾರೆ, ನಾವೆಲ್ಲ ಕೂತಿದ್ವಿ. ಗಲಾಟೆ ಎಲ್ಲ ಮಾಡ್ತಾಯಿದ್ದಾರೆ, ಸೈಲೆನ್ಸ್ ಅಂತ ಜೋರಾಗಿ ಕಿರಿಚಿದ್ರು. ಎಲ್ಲರೂ ಸುಮ್ಮನಾದ್ರು. ಒಂದು ಹುಡುಗ ಧೈರ್ಯವಾಗಿ ನಿಂತ್ಕೊಂಡು, ಏನು ಮೇಡಮ್ ನೀವು ನಮಗೆ ಮಾತಾಡೋಕ್ಕೂ ಬಿಡಲ್ಲ ಅಂಥೇಳಿ ಕೇಳಿದ. ಅವನ ಪ್ರಶ್ನೆ ಸರಿಯಾಗಿದೆ. ಇವರು ಅವನು ಮಾತಾಡೋದನ್ನು ತಾತ್ಕಾಲಿಕವಾಗಿ ನಿಲ್ಲಿಸು ಅಂತ ಹೇಳೋದಕ್ಕೆ ಇವ್ರಿಗೆ ಬರ್ತಾಯಿಲ್ಲ. ಆಮೇಲೆ ಮೇಡಮ್ಗಳಿಗೆಲ್ಲನೂ ಕೂಡಿಸಿ ಅದನ್ನು ಹೇಳಿಕೊಟ್ಟು,
ನೀವು ಮೊದಲು ಅವ್ರ ಮನಸ್ಸನ್ನು ತೆಗಿಬೇಕು. ಮನಸ್ಸನ್ನು ತೆಗೆಯೋದೇ ಒಂದು ಪಾಠ. ಮೊದಲು ಅದು ಮಾಡಿ, ಆಮೇಲೆ ವಿಜ್ಞಾನವೋ, ಗಣಿತವೋ, ಸಮಾಜ ವಿಜ್ಞಾನವೋ, ಕನ್ನಡವೋ, ಸಂಸ್ಕೃತವೋ ಏನು ಬೇಕಾದ್ರೂ ಹೇಳ್ಕೊಡಿ, ಹೋಗುತ್ತೆ ಅನ್ನೋದು ಇದು ನಮ್ಮ ಅನುಭವ. ಬಾಗೂರು ಅಂತ ಒಂದು ಊರಿದೆ ಚನ್ನರಾಯಪಟ್ಟಣದ ಹತ್ರ. ಅಲ್ಲಿ ಕಾಲೇಜಲ್ಲಿ ನನ್ನ ಕರೆಸರು ವಿಜ್ಞಾನ ಸಂಘ ಉದ್ಘಾಟನೆ ಮಾಡಿಬಿಟ್ಟು ಮಧ್ಯಾಹ್ನ ಸಂವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಚ್ಚುಕಟ್ಟಾಗಿ ನಡೀತು. ಬೆಳಗ್ಗೆ ವಿಜ್ಞಾನ ಸಂಘ ಉದ್ಘಾಟನೆ ಆಯಿತು, ಸಾಯಂಕಾಲ ಸಂವಾದ ನಡೀತು. ಅದಾದ ಮುಂದಿನ ವಾರಕ್ಕೆ ನನ್ನ ಬ್ಯಾಂಕ್ಗೆ ಹೋಗ್ತಾಯಿದ್ರೆ 2 ಮೋಟ್ರ್ ಸೈಕಲ್ ಬಂತು. 2ರಲ್ಲೂ 4 ಜನ ಕೂತಿದ್ದಾರೆ. ವಯಸ್ಸು ಒಂಥರ ಜೋರಾಗಿದ್ದಾರೆ, PUC ಹುಡುಗರು. ನಾನು ಮುಂದಕ್ಕೆ ಹೋಗದೇ ಇರೋ ಥರ ಅಡ್ಡ ನಿಲ್ಲಿಸ್ಬಿಟ್ರು. ನಾನೇನೋ ಆಯಿತು ಅಂತ ಅಂದ್ಕೊಂಡು ಎದುರ್ಕೊಂಡ್ರೆ ಏನೂ ಇಲ್ಲ, ರಸ್ತೆಯಲ್ಲೇ ಕಾಲು ಬಿದ್ದುಬಿಟ್ರು. ಸರ್, ಇಷ್ಟು ವರ್ಷ ನಾವು ಒಬ್ಬ ಟೀಚರ್ಗೂ ಗೋಳೊಯ್ಕೊಳ್ಳದೆ ಬಿಟ್ಟಿಲ್ಲ, ಎಲ್ಲರಿಗೂ ಗೋಳೊಯ್ಕೊಂಡ್ಬಿಟ್ಟಿದ್ದೀವಿ ನಾವು. ಇನ್ನು ಮುಂದೆ ನೀವು ಕಾಲೇಜಿಗೆ ಬಂದು ನಮ್ಮ ಹತ್ರ ಮಾತಾಡಿದ್ರಲ್ಲ, ನಾವು ಏನು ತಪ್ಪು ಮಾಡಿದ್ವಿ ಇನ್ನೂ ಅರಿವಾಗಿದೆ, ನಮ್ಮ ಮನಸ್ಸಿಗೆ ಅರಿವಾಯಿತು, ಇನ್ನು ನಾವು ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಈ ಘಟನೆ ನಡೆದು 30 ವರ್ಷ ಆಯಿತು, ಈಗಲೂ ಜ್ಞಾಪಕ ಇದೆ. ಆ ಹುಡುಗರು ಈಗ 5 ವರ್ಷದ ಕೆಳಗೆ ಮೈಸೂರಲ್ಲಿ ಮನೆ ಹುಡ್ಕೊಂಡು 4 ಜನ ಬಂದು ನಮಗೆಲ್ಲರೂ ಲೆಕ್ಚರರ್ಸ್ ಆಗಿದ್ದೀವಿ ಸರ್, ನಮಗೆ ಗೊತ್ತಾಯಿತು, ನೀವು ಬಂದು ನಮ್ಮನ್ನು ಮನಸ್ಸನ್ನು ತೆರೆದೇ ಹೋಗಿದ್ರೆ ನಾವು ಹೀಗಾಗ್ತಿರ್ಲಿಲ್ಲ ಅಂತ. ಮನಸ್ಸನ್ನು ತೆರೆಯೋದು ಮೊದಲನೇ ಕೌನ್ಸಲಿಂಗ್. ಹೇಗೆ ತೆಗಿಬೇಕು ಅಂತಂದರೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲು ನಾವು ಅವ್ರ ಲೋಕಕ್ಕೆ ಹೋಗ್ಬೇಕು. ಅದು ತಪ್ಪಾಗಲಿ ಪರವಾಗಿಲ್ಲ, ನಾವು ಅವ್ರ ಲೋಕಕ್ಕೆ ಹೋಗಿ ಆ ತಪ್ಪನ್ನ ಹೇಗೆ ವಿಸ್ತಾರವಾಗಿ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಪಾತ್ರ ಏನು, ವಿದ್ಯಾರ್ಥಿಗಳ ಪಾತ್ರ ಏನು ಅಂತ ನಾವು ವಿಶ್ಲೇಷಣೆ ಮಾಡಿಕೊಡ್ತಾ ಹೋದರೆ ಅರಿವಾಗುತ್ತೆ. ಶಿಕ್ಷಕರ ದೃಷ್ಟಿಯಿಂದ ಹೇಗೆ ಹೇಳಿದ್ರೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ಅದನ್ನು ವಿಸ್ತಾರ ಮಾಡ್ಕೊಂಡು ಹೋಯ್ತು ಅಂತಂದರೆ ಮಕ್ಕಳಿಗೆ ಮೇಡಮ್ಮು ಮೇಷ್ಟ್ರು ಹೇಳ್ತಿದ್ದು ಈ ಥರ, ನಾವು ವಿಜ್ಞಾನ ಕಲಿದೇ ಹೋದ್ರೂ ಪರವಾಗಿಲ್ಲ, ಮನಸ್ಸನ್ನು ತೆಕ್ಕೊಂಡಿರಬೇಕು ಅನ್ನೋದು ಬರಬೇಕು. ಬಂದರೆ ಭಾಳ ಚೆನ್ನಾಗಿ ಇದಾಗುತ್ತೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಮೈಸೂರಲ್ಲೇ ಒಂದು ಹುಡುಗನ ಕರ್ಕೊಂಬಂದರೆ ವಿಶೇಷ ಶಿಕ್ಷಣ ಕೊಡಿಸ್ತೀವಿ ಸರ್ ಇವನಿಗೆ, ಆದರೆ ಆ ವಿಶೇಷ ಶಿಕ್ಷಣ ಕೊಡಿಸ್ತಾ ಇಲ್ಲದೆ ಇವನು ಮಂಕಾಗ್ಬಿಡ್ತಾನೆ ಅಂತ. ಆಮೇಲೆ ಯಾರೋ ಹೇಳಿದ್ರು, ನೀವು ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಆ ತಾಯಿ ಕೂತ್ಕೊಂಬ ಅಂತ ಹೇಳ್ಬಿಟ್ಟು ಅವಳನ್ನ ಆ ವರಾಂಡದಲ್ಲಿ ಕೂಡಿಸ್ಬಿಟ್ಟು ಈ ಹುಡುಗನ ಕೈಲೇ ಮಾತಾಡಿದೆ. ಏನಪ್ಪ ನಿನ್ನ ಹೆಸರೇನು ಅಂತ. ಸುಮ್ಮನೆ ಕೂತಿದ್ದೆ. ಆಮೇಲೆ ಒಂದು 1/4 ಗಂಟೆ ಆದಮೇಲೆ ಎಲ್ಲ ಹೇಳ್ದೆ. ಸರ್, ನನ್ನ ವಿಶೇಷ ಶಿಕ್ಷಣ ಕರ್ಕೊಂಡು ಹೋಗ್ಕೊಂಡು ಏನು ಮಾಡಿದ್ರು ಗೊತ್ತಾ, ಕತ್ಲು ರೂಮಲ್ಲಿ 3 ದಿನ ಕೂಡ ಹಾಕ್ಬಿಟ್ರು ಸರ್, ಅತಿಯಾದ ಬೆಳಕಿನ ರೂಮಲ್ಲಿ 3 ದಿನ ಕೂಡ ಹಾಕ್ಬಿಟ್ರು ಸರ್. ನಾನು ಏನು ಕಲೀಲಿ ಸರ್, ನಾನು ಏನು ತಪ್ಪಿದೆ ಸರ್, ಏನು ತಪ್ಪು ಮಾಡಿದ್ದೀನಿ ಸರ್ ಅಂತ. ಆಮೇಲೆ ಎಲ್ಲನೂ ನಾವು 5 ಜನ, 3 ಜನ ಯೂನಿವರ್ಸಿಟಿ ಲೆಕ್ಚರರ್ಸು, ನಾನು ಇನ್ನೊಬ್ಬರು ವಿಜಯಲಕ್ಷ್ಮಿ ಅಂತ 5 ಜನರು ಸೇರಿಕೊಂಡು ಒಂದು ಕಮಿಟಿ ಮಾಡಿಬಿಟ್ಟು ಯಾರ್ಯಾರು ಆ ಶಿಕ್ಷಣ ಶಾಲೆಗೆ ಹೋಗಿದ್ರು ಆ ಮಕ್ಕಳನ್ನೆಲ್ಲನೂ ಸೇರಿಸಿ ಆಯಾ ಪೋಷಕರನ್ನೆಲ್ಲ ಕರೆಸಿ 5 ದಿನದ ಕಾರ್ಯಕ್ರಮ ಮಾಡಿದ್ವಿ ಈ ಊರಲ್ಲಿ. ಮಾಡಿದಾಗ ಮಧ್ಯದ ಮೆದುಳು ಅಂದ್ರೇನು, ಹೊರ ಮೆದುಳು ಅಂದ್ರೇನು, ಒಳಗಿನ ಮೆದುಳು ಅಂದ್ರೇನು ಅನ್ನೋದನ್ನೆಲ್ಲನೂ ತಂದೆ ತಾಯಿಗಳಿಗೆ ಹೇಳ್ಬಿಟ್ಟು, ಇದೆಲ್ಲನೂ ಪ್ರಕೃತಿ ನಮಗೆ ಕೊಟ್ಟಿರೋ ಸಂಪತ್ತು, ಇದನ್ನು ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಕಳಿಸ್ಬೇಡಿ, ಮಾಮೂಲಿ ಶಾಲೆಗೆ ಕಳಿಸಿ, ನೀವು ಅವ್ರು ಚೆನ್ನಾಗಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಾವು. ಆ 8 ದಿನ ಆಯಿತು. ಆಮೇಲೆ ಆ ಹುಡುಗ ಈಗ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾನೆ ಅಂದರೆ, ಇದರ LIC ಕೆಲಸದಲ್ಲಿದ್ದಾನೆ. ಬರ್ತಾನೆ, ಅಂಕಲ್ ಹೇಗಿದ್ದೀರಾ, ನಾನು ಕೇಳೋಕ್ಕಿಂತ ಮುಂಚೆ ಅವನೇ ಕೇಳ್ತಾನೆ, ಏನಪ್ಪ ಏನು ಕೆಲಸ ಮಾಡ್ತೀಯ. ಆಮೇಲೆ ನಿಮ್ಗೆ ಏನಾದ್ರು ತೊಂದರೆ ಆದರೆ ಹೇಳು ಅಂದರೆ ಅವನು ಪ್ರಾಕ್ಟಿಕಲ್ಲಾಗಿ ಏನೇನು ತೊಂದರೆಗಳು ಬರುತ್ತೋ ಅದೆಲ್ಲ ಹೇಳ್ತಾನೆ. ಅದಕ್ಕೆ ನನಗೆ ಗೊತ್ತಿರೋ ಉತ್ತರಗಳನ್ನು ಹೇಳಿದ್ರೆ ಆಯಿತು ಸರ್, ಆಯಿತು, ಇನ್ನು ಅರ್ಥ ಆಯಿತು ಅಂತೇಳಿ ಸಮಾಧಾನವಾಗಿ ಹೋಗ್ತಾನೆ. ಈ ಥರ ಸಮಾಧಾನವಾಗಿ ಕಳಿಸ್ಕೊಡ್ಬೇಕು. ಅಸಮಾಧಾನವಾದ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತಂದು ಕಳಿಸ್ಕೊಡೋದೇ ಕೌನ್ಸಿಲಿಂಗ್. ಅದಕ್ಕೆ ವಯಸ್ಸಿನ ಅಂತರ ಇಲ್ಲ, ಲಿಂಗಭೇದ ಇಲ್ಲ, ಯಾರು ಯಾವಾಗ ಬೇಕಾದ್ರೂ ಇದಾಗ್ಬೋದು. ಇನ್ನೊಂದು ಉದಾಹರಣೆ ಸಣ್ಣದು ಹೇಳ್ತೀನಿ. ಒಂದು ಹುಡುಗಿ ಬಂದರೆ ಏನು ತೊಂದರೆ ಏನು ಅಂತಂದರೆ, ಹುಡುಗಿ ತಂದೆ ತಾಯಿನ ಕೇಳಿದ್ದಾಯಿತು, ಮದುವೆ ಆಗಿದೆ ಆ ಹುಡುಗಿಗೆ. ಆಮೇಲೆ ಅತ್ತೆ ಮಾವನ ಕರೆಸಿ ಸಪರೇಟಾಗಿ ಅವ್ರನ್ನ ಕೂಡಿಸಿದ್ದಾಯಿತು. ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ಗಂಡ ಜಿಪುಣ ಅನ್ನೋ ಭಾವ ಬಂದ್ಬಿಟ್ಟಿದೆ ಹುಡುಗಿ, ನನ್ನ ಗಂಡ ಜಿಪುಣ ಅಂತ. ಇದನ್ನು ನೇರವಾಗಿ ಹೇಳೋದು ಹೇಗೆ ಆ ಹುಡುಗನಿಗೆ ಅಂತ ಹೇಳ್ಬಿಟ್ಟು ಆ ಹುಡುಗನ ಕರೆಸಿ ತಮಾಷೆಯಾಗಿ ನಾವು ಒಂದೊಂದಾಗಿ ಪದರವಾಗಿ ನೋಡು, ಅವ್ರ ಅಭಿಪ್ರಾಯ ಬದಲಾಯಿಸ್ಬೇಕಾದ್ರೆ ನೀನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ವಿ. ಈಗ ಏನು ಚೆನ್ನಾಗಿದ್ದಾರೆ ಅಂದರೆ ಗಂಡ ಹೆಂಡತಿ, ಅವ್ರ ಮಕ್ಕಳೆಲ್ಲ ನೇನು ಗ್ರ್ಯಾಜುಯೇಷನಿಗೆ ಬಂದಿದ್ದಾರೆ. ಏನಿಲ್ಲ ಅಂಕಲ್, ಇಲ್ಲ ನಾನು ತಪ್ಪು ತಿಳ್ಕೊಂಡಿದ್ದೆ, ನಮ್ಮ ಗಂಡ ಯಜಮಾನ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಈ ತರಹ ಮನಸ್ಸಿನ ಅಂತರಾಳಕ್ಕೆ ಹೋಗಿ ನಮಗೇನಾದ್ರು ಅದರಿಂದ ಸಿಕ್ಕಿದ್ರೆ, ಸಮಸ್ಯೆಯನ್ನು ಸಿಕ್ಬಿಟ್ರೆ ಅಲ್ಲಿಂದ ಮೇಲಕ್ಕೆ ಎತ್ಬೋದು. ಇದು ಕೌನ್ಸಿಲಿಂಗ್ ಅಂತ ಹೇಳಿ ನಾವು ಹೇಳೋವಂಥ ಒಂದು ವಿಚಾರ. ಇದೇನಾಗ್ಬಿಡೋದು, ಕೌನ್ಸಿಲಿಂಗ್ ಅನ್ನೋದು ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. 500 ರೂಪಾಯಿ ಕೊಟ್ಟರೆ ಒಂಥರ ಕೌನ್ಸಿಲಿಂಗ್ ಮಾಡೋದು,
100 ರೂಪಾಯಿ ಕೊಟ್ಟರೆ ಒಂಥರ ಕೌನ್ಸಿಲಿಂಗ್ ಮಾಡೋದು, 5,000 ಕೊಟ್ಟರೆ ಒಂದು ಸಲ ಹೀಗೆಲ್ಲ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾನೇನು ಹೇಳಲಾರೆ. ಆದರೆ ನಿಜವಾಗಿ ನಾನು ನಿಮ್ಯಾನ್ಸಲ್ಲಿ ಮತ್ತು ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಕಲ್ತಿದ್ದೇನು ಅಂತಂದರೆ ಅಂತರಾಳವನ್ನು ಅರಿಯೋದು. ನಾನು ರೋಗಿ ಅಂತ ಕರೆಯಲ್ಲ, ಬಂದಿರೋ ವ್ಯಕ್ತಿಯ ಮನಸ್ಸಿನ ಅಂತರಾಳಕ್ಕೆ ಹೋಗಿ ನಾವು ಅಲ್ಲಿಂದ ಆ ಸಮಸ್ಯೆನ ಮೇಲಕ್ಕೆ ಎತ್ಕೊಂಡು ಬಂದು, ಓ ಇಲ್ಲಿದೆಯಾ ನೀನು, ಇದರಿಂದ ನಿನಗೂ ಈ ಥರ ತೊಂದರೆ ಆಗ್ತಿದೆ, ಬೇರೆಯವ್ರಿಗೂ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರೇನು ಮಾಡ್ತಾರೆ, ಅದನ್ನು ಅಚ್ಚುಕಟ್ಟಾಗಿ ಅವರು ಹೊರಗಡೆ ಬರ್ತಾರೆ. ಈ ವಿಶೇಷ ಶಿಕ್ಷಣ ಏನು? ವಿಶೇಷ ಶಿಕ್ಷಣ ಏನು ಅಂತಂದರೆ 2 ತರಹ ಇದೆ. ಒಂದು, ಮೆದುಳಿನಲ್ಲಿ ಆ ನರಗಳು ಬೆಳೆದಿರಲ್ಲ ಕೆಲವು ಮಕ್ಕಳಿಗೆ, ಹುಟ್ಟುತ್ತಲೇ, ಅದು ಹುಟ್ಟು ಕಾಯಿಲೆ, ಅದು ಮೆಂಟಲಿ ರಿಟಾರ್ಡೆಡ್. ಅದನ್ನು ಏನೇನೋ ಕರೀತಾರೆ ಮೆಂಟಲಿ ರಿಟಾರ್ಡೆಡ್ ಅಂತಂದರೆ ಈ ಬ್ರೈನ್ ಸೆಲ್ಸ್ ಬೆಳೆಯಲ್ಲ. ಆ ಬೆಳೆದೇ ಇರೋದನ್ನ ಆಮೇಲೆ ಔಷಧಿ ಕೊಟ್ಟು ಬೆಳೆಸೋಕ್ಕಾಗಲ್ಲ. ಆ ಮಕ್ಕಳಿಗೆ ಏನು ಕಲಿಸ್ಬೋದು ಅಂತ ಇದೆಯಲ್ಲ, ಅದು ದೊಡ್ಡ ವಿಚಾರ. ಆ ಮಕ್ಕಳಿಗೆ ಏನು ಕಲಿಸ್ಬೇಕು ಅನ್ನೋದು ದೊಡ್ಡ ವಿಚಾರ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಮೆಕ್ಯಾನಿಕಲ್ಲಾಗಿ ಮಾಡೋವಂಥದ್ದು, ಅಂದರೆ ಯಾಂತ್ರಿಕವಾಗಿ ಕೆಲಸ ಮಾಡೋವಂಥದ್ದು, ಯೋಚನೆ ಮಾಡಿಕೊಡೋದು. ಯಾಂತ್ರಿಕವಾಗಿ ತೆಗೆದಿಡಬೇಕು, ಅದು ಆ ಕಡೆ ಇಡಬೇಕು. ಆ ತರಹ ಯಾಂತ್ರಿಕವಾದ ಕೆಲಸಗಳನ್ನು ಮಾಡಿಸೋದಕ್ಕೆ ಒಂದು ಪ್ರಯೋಗ ಮಾಡಿದ್ವಿ ಬೆಂಗಳೂರಲ್ಲಿ ನಿಮ್ಯಾನ್ಸಲ್ಲಿ. 45 ಜನ ಬುದ್ಧಿಮಾಂದ್ಯರನ್ನ ತೊಗೊಂಡ್ವಿ ನಾವು. ಅದಕ್ಕೆ ತೊಗೊಂಡು ಕೆಲಸ ಮಾಡಿಸಿದ್ರೆ ಅದ್ಭುತವಾದ ಫಲಿತಾಂಶ ದೊರೀತು ನಮಗೆ. ಒಂದು ಪೇಷಂಟ್ ಮಾತ್ರ ಈಗ ಮೈಸೂರಿಗೆ ಬಂದಿದೆ. ಆ ಪೇಷಂಟ್ ಮನೆಯವರೆಲ್ಲ ಮೈಸೂರಿಗೆ ಬಂದಿದ್ದಾರೆ. ಅವ್ರನ್ನ ಒಂದು ಇಂಡಸ್ಟ್ರಿಗೆ ಸೇರಿಸ್ತೇನೆ ನಾನು ಕರ್ಕೊಂಡೋಗಿ. ಆ ಹುಡುಗಿನ ಎಷ್ಟು ಚೆನ್ನಾಗಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಮಾಡುತ್ತೆ ಅಂದರೆ, ಈ ಸ್ಕ್ರೂ ಇಲ್ಲೇ ಹಾಕಬೇಕು, ಈ ದೊಡ್ಡ ಸ್ಕ್ರೂ ಇಲ್ಲೇ ಹಾಕಬೇಕು, ಚಿಕ್ಕ ಸ್ಕ್ರೂ ಇಲ್ಲೇ ಹಾಕಬೇಕು, ಯಾವುದ್ರ ಜೊತೆಗೆ ಜೋಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಆ ಹೇಳ್ಕೊಡೋ ಲೆವೆಲ್ಗೆ ಅವಳು ಬರಬೇಕಾದ್ರೆ ಅವಳಿಗೆ ಬುದ್ಧಿಶಕ್ತಿಯಿಂದಲ್ಲ, ಯಾಂತ್ರಿಕವಾಗಿ ನಾವು ಏನು ಮಾಡೋದು, ಎಲ್ಲನೂ ಒಂದೊಂದು ಬಟ್ಲಲ್ಲೂ ಬೇರೆ ಬೇರೆ ಸ್ಕ್ರೂಗಳು ಇಡ್ತಾಯಿದ್ವಿ. 1, 2, 3, 4, 5 ಯಾಂತ್ರಿಕವಾಗಿ ಎಲ್ಲನೂ ಮಾಡಿಸ್ತಾ ಹೋದ್ವಿ. ಈ ಚೆನ್ನಾಗಿದೆ. ಆ ಹುಡುಗಿ ಮನೇಲೂ ಕೂತಿರಲ್ಲ, ತಂದೆ ತಾಯಿ ತನ್ನೂ ಗಲಾಟೆ ಮಾಡಲ್ಲ, ಅವಳ ಪಾಡುಗಳು ಕೆಲಸಕ್ಕೆ ಹೋಗಿ ಬರ್ತಾಳೆ. ಅವಳು ಮಾಡಿದ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ಗೆ ಭಾಳ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಈಗ. ಅವಳಿಗೆ ಅದು ಖುಷಿ ಆಗ್ಬಿಟ್ಟಿದೆ. ನಾನು ಮಾಡಿದ ಬೋರ್ಡು ಸರ್ ಚೆನ್ನಾಗಿ, ಹೌದಮ್ಮ ತಾಯಿ ನೀನೇ ಮಾಡಿದೀಯ ಅಂತೇಳಿ ನಾವು ಅವಳನ್ನ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಇದು ಅಂತರಾಳಕ್ಕೆ ಹೋಗೋದು, ಯಾಂತ್ರಿಕವಾಗಿ ಕೆಲಸ ಮಾಡೋದು. ಇದು ಮನೋದೈಹಿಕ ಬೇನೆಯಲ್ಲಿ, ಬುದ್ಧಿಮಾಂದ್ಯತೆಯಲ್ಲಿ ಇದೊಂದು ಭಾಳ ಮುಖ್ಯವಾದ ವಿಚಾರ. ಇದು ನಾನು ಹೇಳಿದ ಒಂದು ಉದಾಹರಣೆ. ಅಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಈಗ ಮನೆಯಲ್ಲಿ ಸಿಹಿ ನೀರು ಅಂಗಳದಲ್ಲಿ ಬರುತ್ತೆ, ಅದನ್ನು ತಂದು ಮನೆ ಒಳಗಡೆ ಹಾಕಬೇಕು. ಹೇಗೆ ಮಾಡಬೇಕು? ಅವಳ ಕೈಗೆ ಎಷ್ಟು ಎತ್ತಕ್ಕಾಗುತ್ತೋ ಅಂಥ ಬಿಂದಿಗೆನೋ ತಪ್ಪಲೇನೋ ಏನೋ ಅಂದ್ಕೊಟ್ಬಿಟ್ಟು ಒಂದು ಸಲ ಹೇಳ್ಕೊಡೋದು, ಈಗ ಹುಷಾರಾಗಿ ತೊಗೊಂಡೋಗ್ಬಿಟ್ಟು ಅದಕ್ಕೆ ಹಾಕು ಅಂತ ಹೇಳ್ಕೊಡಿ. ಎಂಥ ಬುದ್ಧಿಮಾಂದ್ಯತೆ ಇರೋ ಮಗುವೂ ಮಾಡುತ್ತೆ. ಆ ಯಾಂತ್ರಿಕವಾಗಿ ಕಲಿಸ್ಕೊಡೋದಿದೆಯಲ್ಲ, ಅದನ್ನು ಮೊದಲು ನಾವು ಕಲಿತು ಆಮೇಲೆ ಅವ್ರಿಗೆ ಹೇಳ್ಕೊಡು.